ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ, ಯಾಕಪ್ಪ ಇನ್ನು ಸೈಲೆಂಟ್ ಆಗಿ ನಿಂತಿದ್ಯಾ? ನೀನು ಹಿತನ ಹುಡ್ಕಲ್ವಾ? ಹೋಗಲ್ವಾ? ಅತ್ತೆ, ನಿಮಗೆ ಹಿತ ಮೇಲಿರೋ ಕಾಳಜಿಗೆ ಥ್ಯಾಂಕ್ ಯು ಸೋ ಮಚ್. ಆದರೆ ಹಿತನ ಹುಡ್ಕೋ ಅವಶ್ಯಕತೆ ಇಲ್ಲ. ಅಂದ್ರೆ ಅಯ್ಯೋ, ಹಿತ ಹಿತ ಪುಟ್ಟ, ನೀನ್ ಎಲ್ಲಿ ಹೋಗಿದ್ದೆ? ಇಲ್ಲಿದ್ಯಾ? ಮನೆ ಬಿಟ್ಟು ಹೋಗ್ಲಿಲ್ವಾ? ಅತ್ತೆ, ವಾಟ್ ಡು ಯು ಮೀನ್? ಅಂದ್ರೆ ಶರತ್ತು, ಇವಳು ಬೆಳಗ್ಗೆ ಎಲ್ಲೂ ಕಾಣಿಸ್ಲೇ ಇಲ್ಲ ನನ್ಗೆ. ಅದು ಅಲ್ಲದೆ ಬೆಳಗ್ಗೆ ಅವಳೆಲ್ಲ ಆಚೆ ಹೋಗಲ್ವಲ್ಲ, ಅದಕ್ಕೆ ನನ್ಗೆ ಸ್ವಲ್ಪ ಜಾಸ್ತಿ ಗಾಬರಿ ಆಗ್ಬಿಡ್ತು. ಇವಾಗ ಬಂದಿದ್ದಾಳಲ್ವಾ, ನನಗೆ ಸಂತೋಷ. ಹಾ, ಬಂದೆ ಪ್ರಾಣಿ. ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ಲಾ? ಅತ್ತೆ, ಒಂದು ನಿಮಿಷ. ನಿನ್ನೆ ರಾತ್ರಿ ಏನಾಯ್ತು ಅಂತ ನಿಮಗೆ ಗೊತ್ತಿಲ್ವಾ? ನಿನ್ನೆ ರಾತ್ರಿ ಏನಾಯ್ತು? ಅತ್ತೆ, ಪುಟ್ಟ ಮಗುಗೆ ಹಿಂಸೆ ಕೊಟ್ಟು ಅದ್ ಯಾವ ವಿಕೃತ ಸಂತೋಷ ಅನುಭವಿಸ್ತಿರೋ ನನಗಂತೂ ಗೊತ್ತಿಲ್ಲ. ನೋಡಿ, ನಿಮಗೆ ನಾನು ಇವತ್ತು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಮಿಂದ ನನ್ನ ಮಗುಗೆ ಒಂದು ಸ್ವಲ್ಪ ಏನಾದರೂ ಹಾರ್ಮ್ ಆದ್ರೂ ನಾನು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ ದೇವ್ರೆ, ನಾನ್ ಏನ್ ಮಾಡಿದೆ ಅಂತ ನನಗೆ ಹೆಂಗ್ ಹೇಳ್ತಿದ್ಯಾ ಶರತ್ತು? ಅಲ್ಲ, ನಮ್ ಹಿತ ಅದೇ ನೋ ಮೋರ್ ಡಿಸ್ಕಷನ್. ನೋಡಿ, ನಾನು ಇವಾಗ ಹೇಳ್ತಾ ಇರೋದು ಮಾತಲ್ಲ, ವಾರ್ನಿಂಗ್ ಅಂತ ಅನ್ಕೊಳ್ಳಿ. ಛೇ, ಎಲ್ಲ ಕಪಿಚೆಷ್ಟೆ ಪಿಳ್ಳೆಯಿಂದ ಮನೆಯಿಂದ ಹೋದವಳು ಅದ್ ಯಾವಾಗ ವಾಪಸ್ ಬಂದ್ಲೋ ಏನೋ. ನಾನು ಒಂದ್ಸಲ ರೂಮ್ಗೆ ಹೋಗಿ ಅವಳು ಇದಾಳು ಇಲ್ವಾ ಅಂತ ನೋಡಿ ಡ್ರಾಮಾ ಮಾಡ್ಬೇಕಾಗಿತ್ತು. ಮಾಯಿನ್ ಪ್ರಜ್ಞೆ ಇದ್ದಿದ್ರೆ ಇಷ್ಟೊತ್ತಿಗೆ ನನಗೆ ಸರಿಯಾಗಿ ಉಗ್ದಿರೋಳು. ಆದ್ರೂ ಅವಳಿಗೆ ಪ್ರಜ್ಞೆ ಬಂದು ಈ ಮನೆ ನೆಮ್ಮದಿ ಹಾಳಾಗ್ಬೇಕು, ಆಗ್ಲೇ ನನಗೂ ಸಮಾಧಾನ. ನಿನ್ನ ಮದ್ವೆ ಆಗಿದ್ದಾರಲ್ಲ, ಅವ್ರನ್ನ ಬಿಟ್ಟು ನಮ್ಮ ಮನೆಯಿಂದ ಹೊರಟೋಗ್ಬೇಕು. ಪುಟ್ ಮೇಡಮ್ ಹೇಳೋದು ಸರಿಯಾಗಿದೆ. ನಾನು ಈ ಮನೆ ಬಿಟ್ಟು ಹೋಗೋದೇ ಒಳ್ಳೇದು. ಈ ಮದ್ವೆ ಯಾರ ಒಪ್ಪಂದದಿಂದನೂ ಆಗಿದ್ದಲ್ಲ. ಈ ಮದ್ವೆಯಿಂದ ಯಾರಿಗೂ ನೆಮ್ಮದಿ ಇಲ್ಲ. ಪುಟ್ ಮೇಡಮ್ ಅವಳ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗಂತೂ ಇಷ್ಟ ಇಲ್ಲ. ಅತ್ಗೆ ದುರ್ಗಾ ಅತ್ಗೆ, ಏನ್ ಯೋಚನೆ ಮಾಡ್ತಿದ್ದೀರಾ? ನಾನ್ ಕರೆದ್ರೂ ಕೇಳಿಸ್ತಿಲ್ವಾ ನಿಮ್ಗೆ? ಏನಾದ್ರೂ ಟೆನ್ಷನ್? ಹಾಗೇನೂ ಇಲ್ಲ. ನೀವೇನೂ ಇಲ್ಲ ಅಂದ್ರೂ ನನಗೆ ಅರ್ಥ ಆಗತ್ತೆ. ಹಿತ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಹೌದು, ಏನೇನೋ ಆಗೋಯ್ತು. ಪಾಪ ಪುಟ್ ಮೇಡಮ್ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾಳೆ. ಅವಳು ತುಂಬಾ ಸೆನ್ಸಿಟಿವ್. ಅದಕ್ಕೆ ಹೋದ್ಮೇಲಿಂದ ಯಾವ ವಿಚಾರಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳೋದೇ ಕಷ್ಟ ಆಗಿದೆ. ಇಲ್ಲ ಶಾನ್ವಿ, ಪುಟ್ ಮೇಡಮ್ಗೆ ನನ್ನ ಮೇಲೆ ಇಷ್ಟೊಂದು ಕೋಪ ಬಂದಿದೆ ಅಂತ ನನಗೆ ಗೊತ್ತಿರಲಿಲ್ಲ.